ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿಯ ಇತಿಹಾಸ ಪ್ರಸಿದ್ಧ ಶ್ರೀ ಬಂಡೆ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶುಕ್ರವಾರ ಮಧ್ಯಾಹ್ನ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಲಕ್ಷ್ಮೀದೇವಿಗೆ ಹಾಗೂ ಭೂದೇವಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ಜರುಗಿತು. ಪ್ರತಿ ವರ್ಷದಂತೆ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗುವುದು. ಇದೇ ಮಾರ್ಚ್ 25ರಂದು ಹೋಳಿ ಹುಣ್ಣಿಮೆಯ ದಿನ ರಥೋತ್ಸವ ನಡೆಯಲಿದೆ. ಮರುದಿನ 26ರಂದು ಬೇಟೆ ಗಿಡ ಉತ್ಸವ ನಡೆಯುತ್ತೆ. ಈ ಕಾರ್ಯಕ್ರಮ ಮತ್ತು ಈ ಕಲ್ಯಾಣೋತ್ಸವದಲ್ಲಿ ಪಾಲ್ಗುಣ ಶುದ್ಧ ತ್ರಯೋದಶಿಯಂದು ಬೆಟ್ಟದಲ್ಲಿ ರಂಗನಾಥೇಶ್ವರನಿಗೆ ಶ್ರೀದೇವಿ ಹಾಗೂ ಭೂದೇವಿಯೊಡನೆ ನಡೆಯುವ ಈ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಆಚರಣೆಯ ಮೂಲಕ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ವಂಶ ಪಾರಂಪರ್ಯ ಧರ್ಮಕರ್ತರಾದ ಶಾನುಭೋಗರ ಉದಯ ಭಾಸ್ಕರ್ ಮನೆತನದವರು ಹಾಗೂ ವಿವಿಧ ಕಡೆಗಳಿಂದ ಆಗಮಿಸಿದ ಪುರೋಹಿತರು ಪಾಲ್ಗೊಂಡು ಈ ಕಾರ್ಯಕ್ರಮ ಆಚರಣೆಗೆ ಮೆರುಗು ತಂದರು. ಎರಡೂ ಕಡೆಯಿಂದ ಪರಸ್ಪರ ಬೀಗರು ಇದ್ದರು. ಪುರೋಹಿತ ವರ್ಗದವರು ವೇದಮಂತ್ರ ಜಯಘೋಷಗಳಿಂದ ಶ್ರೀ ಲಕ್ಷ್ಮಿ ಹಾಗೂ ಭೂದೇವಿಯೊಡನೆ ಶ್ರೀ ಬಂಡೆ ರಂಗನಾಥ ಸ್ವಾಮಿಗೆ ಸಮಾರಂಭ ಮದುವೆ ಮಂಟಪದ ಸಂಭ್ರಮ ನೆನಪಿಸುವಂತಿತ್ತು. ವಿವಿಧ ಪುಷ್ಪಗಳಿಂದ ಅಲಂಕೃತವಾದ ಉತ್ಸವ ಮೂರ್ತಿಗೆ ಪಂಚಾಮೃತ ಹಾಗೂ ರುದ್ರಾಭಿಷೇಕ ವಿವಿಧ ಪೂಜಾ ಸೇವೆಗಳು ನಡೆದವು. ಶ್ರೀದೇವಿಗೆ ಹಾಗೂ ಭೂದೇವಿಗೆ ಮತ್ತು ರಂಗನಾಥೇಶ್ವರನಿಗೆ ಸರ್ವಾಭರಣ ಅಲಂಕಾರದೊಂದಿಗೆ ಸುಮಾರು 25ಕ್ಕೂ ಹೆಚ್ಚು ಕಂಕಣ ಧಾರಣೆ ಮಾಡಲಾಯಿತು. ಕಲ್ಯಾಣೋತ್ಸವ ಆಚರಣೆಗೆ ವಿವಿಧ ಕಡೆಗಳಿಂದ ವಿವಾಹ ಆಗದ ಯುವಕ ಯುವತಿಯರು ಆಗಮಿಸಿ ಶ್ರೀ ರಂಗನಾಥೇಶ್ವರನಿಗೆ ವಿವಾಹ ಸಂಕಲ್ಪ ಪೂಜೆಯನ್ನು ಸಲ್ಲಿಸಿದರು. ಕಲ್ಯಾಣೋತ್ಸವದಲ್ಲಿ ರುಚಿಯಾದ ಭಕ್ಷ್ಯ ಭೋಜನಗಳನ್ನು ಭಕ್ತರಿಗೆ ಉಣಬಡಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಪುರೋಹಿತರು, ದೇವಸ್ಥಾನದ ಅರ್ಚಕರು, ಭಕ್ತರು ಪಾಲ್ಗೊಂಡಿದ್ದರು. ಪೌರೋಹಿತ್ಯವನ್ನ ಶ್ರೀ ಟಿ ವೆಂಕಣ್ಣ ಚಿದಂಬರ, ವಿನಾಯಕ ಭಟ್ಟರು ಇವರುಗಳ ನೇತೃತ್ವದಲ್ಲಿ ನಡೆಸಲಾಯಿತು. ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಗದ್ದಿಕೇರಿಯ ಶ್ರೀ ಚರಂತೇಶ್ವರ ಸ್ವಾಮೀಜಿ, ಸಮಿತಿಯ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ಬಸರಕೋಡ, ಧರ್ಮಕರ್ತರಾದ ಶ್ರೀ ಟಿ ಉದಯ ಭಾಸ್ಕರ್ ರಾವ್, ಕಾರ್ಯದರ್ಶಿ ಸುಣಗಾರ್ ಪರಶುರಾಮ್, ಗೌಡ್ರು ಗಂಗಾಧರ್ ಕಡ್ಡಿ, ಚನ್ನಬಸಪ್ಪ, ಮಂಜುನಾಥ್ ಪಾಟೀಲ್, ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಅರ್ಚಕರಾದ ಶ್ರೀ ಯಲ್ಲಪ್ಪಗೌಡ ಪೂಜಾರ್, ರಂಗನಾಥ್ ಪೂಜಾರ್ ಇನ್ನೂ ಅನೇಕ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಶ್ರೀ ಬಂಡೆ ರಂಗನಾಥ ಸ್ವಾಮಿಯ ಜಾತ್ರಾ ಪ್ರಯುಕ್ತ 22/3/2024 ಶುಕ್ರವಾರ ಶ್ರೀ ಬಂಡೆ ರಂಗನಾಥ ಸ್ವಾಮಿಗೆ ಶ್ರೀದೇವಿ ಹಾಗೂ ಭೂದೇವಿಯರ ಜೊತೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಿತು. 23/3/2024 ಶನಿವಾರ ಇಂದು 50,000 ರಾಮನಾಮ ಜಪ, ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಸೀತೆ, ಆಂಜನೇಯ ನಾಮದಿಂದ ಹವಿಸು ಕೊಡಲಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀರಾಮ ತಾರಕ ಹೋಮವನ್ನ ಮಾಡಲಾಯಿತು. ಸಾಯಂಕಾಲ ವೇದ ಪಠಣ ಸೇವೆ, ಗಾನ ಸೇವೆ, ಲಾಲಿ ಸೇವೆ, ವಾದ್ಯ ಸೇವೆ, ಭಜನಾ ಸೇವೆ ನೆರವೇರುತ್ತದೆ. ದಿನಾಂಕ 25/3/2024 ಸೋಮವಾರ ಬೆಳಿಗ್ಗೆ ಪಂಚಾಮೃತ ಮತ್ತು ರುದ್ರಾಭಿಷೇಕ ಪೂಜೆ ನೆರವೇರುತ್ತದೆ. ಸಂಜೆ 4ರಿಂದ ಶ್ರೀ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಳಶ, ಕನ್ನಡಿ, ಸಕಲ ವಾದ್ಯ ಮೇಳಗಳೊಂದಿಗೆ ಶ್ರೀ ಬಂಡೆ ರಂಗನಾಥ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನೆರವೇರುತ್ತದೆ. ಹಾಗೂ 26/3/2024 ಮಂಗಳವಾರ ಬೆಳಿಗ್ಗೆ ಪಂಚಾಮೃತ ಮತ್ತು ರುದ್ರಾಭಿಷೇಕ ಪೂಜೆ ನೆರವೇರುತ್ತದೆ. ಸಂಜೆ 4ರಿಂದ ಬೇಟೆ ಗಿಡ ಉತ್ಸವ ನೆರವೇರುತ್ತದೆ. ನಂತರ ಚಂದ್ರೋದಯದ ನಂತರ ಕಡುಬಿನ ಕಾಳಗ ಕಾರ್ಯಕ್ರಮ, ನಾಂದಿ ವಿಸರ್ಜನೆ ಕೂಡ ನೆರವೇರುತ್ತದೆ. ನಂತರ ಉತ್ಸವದಲ್ಲಿ ಉತ್ಸವ ಮೂರ್ತಿಯನ್ನ ಗ್ರಾಮಕ್ಕೆ ಕೊಂಡೊಯ್ಯಲಾಗುವುದು. ಹರಿಹರ ಸಂಗಮ ಕ್ಷೇತ್ರವಾದ ಶ್ರೀ ಭವ್ಯ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಸ್ವಾಮಿಯ ರಥೋತ್ಸವದ ಎಲ್ಲಾ ಪೂಜೆ ಮತ್ತು ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ.